ಡಿ ಜೆ ಬ್ಯಾನ್ ಆಗಿದೆ. ಆದರೆ ಕೆಲ ಸ್ವಾಮೀಜಿಗಳು ಮತ್ತು ಡಿ ಜೆ ಬೇಕು ಅಂತ ಮನವಿ ಮಾಡ್ತಿದ್ರು. ಇನ್ನು ಬ್ಯಾನ್ ಮಾಡಿರೋದು ವಾಪಸ್ ತಂದು ರಾಜ್ಯ ಮಟ್ಟದಲ್ಲಿ ಸರ್ಕಾರ ಏನು ಶಬ್ದ ಮಾಲಿನ್ಯ ಆಗ್ತದೆ. ಕಳೆದ ಹಿಂದೂ ಮಹಾಗಣಪತಿ ಚಿತ್ರದುರ್ಗದಲ್ಲಿ ನಡೆದಂಥ ಸಂದರ್ಭದಲ್ಲಿ ಸುಮಾರು 20 ಜನಕ್ಕೆ ಕಿವುಡು ಬಂದಿದೆ ಅಂತಕ್ಕಂಥದ್ದು ನೀವೆಲ್ಲ ಪೇಪರಲ್ಲಿ 20 ಜನಕ್ಕೆ ಸುಮಾರು 20 ಜನಕ್ಕೆ ಕಿವಿ ಬಂದಾಗಿರ್ತಕ್ಕಂಥದ್ದು ನಮ್ಮ ಮುಂದೆ ನಿದರ್ಶನ ಇದೆ. ಇವತ್ತು ನಾವು ಗಣಪತಿ ಆರಾಧನೆ ಮಾಡೋದು ಭಕ್ತಿಪೂರ್ವಕವಾಗಿ. ಡಿ ಜೆಗಿಂತ ನಮಗೆ ನಮ್ಮ ನಾಡಿನ ಸಂಸ್ಕೃತಿ ಇನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕುಣಿತಾ ಇದೆ. ಬೇರೆ ಬೇರೆ ಕೋಲಾಟ ಬೇಕಾದಷ್ಟಿದೆ. ಸೊ ಹಳೆ ಸಂಸ್ಕೃತಿಗೆ ಮರಳುವಂತಕ್ಕಂಥ ಒಂದು ಪ್ರಯತ್ನ. ಅಂದರೆ ಸರ್ ಡಿ ಜೆಗೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡೋದು ಬಂದರೆ ಇದು ಸರ್ಕಾರ ತಗೊಂಡಿರೋ ನಿರ್ಧಾರ. ಒಂದು ಜಿಲ್ಲೆ ಪ್ರಶ್ನೆ ಬರಲಾಗಿದೆ, ಒಂದು ಪ್ರಶ್ನೆ ಬರ್ತಾರೆ, ಬರೀ ಒಂದು ಧರ್ಮಕ್ಕೆ ಸೇರ್ತಕ್ಕಂಥದ್ದು ಎಲ್ಲ. ಈಗ ನಾವು ಸರ್ಕಾರ ಇವತ್ತು ರಾಜ್ಯ ಮಟ್ಟದಲ್ಲಿ ನಿರ್ಧಾರ. ಸರ್ ದಸರಾ ಉದ್ಘಾಟನೆಗೆ ಬಾಣ ಪುಸ್ತಕವನ್ನು ತಂದಿದ್ದಾರೆ. ಆದರೆ ದೀಪಾ ಬಾಸ್ತಿಯವರು ಒಂದು ಸಮುದಾಯದ ಓಲೈಕೆ ಮಾಡೋದಕ್ಕೆ ಭಾರತ ದೇಶ ಜಾತ್ಯತೀತ, ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತ ಆಗಿರೋದು. ಎಲ್ಲ ಜಾತಿ ಧರ್ಮಗಳು ಭಾರತದ ತಳಹದಿಯಲ್ಲಿ ಮೇಲೆ ನಿಂತಿದೆ. ಸೊ ಇದರಲ್ಲಿ ಜಾತಿ ಭೇದ ಆ ಭೇದ ಮಾಡೋದು ಎಲ್ಲ ಧರ್ಮಗಳು ಇದರಲ್ಲಿ ಭಾಗವಹಿಸ್ತಾರೆ. ಇದು ಮುಗಿದ ಅಧ್ಯಾಯ. ಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳಿದರೆ